ಈ ಊರ ಗ್ರಾಮ ಪಂಚಾಯತಿ ಸದಸ್ಯರು. ನಮಗ ನಮ್ಮ ಊರಿಗೆ ಸ್ಮಶಾನ ಗಟ್ಟಿ ಅಂತೂ ಇಲ್ಲ. ಈಗ 60-70 ವರ್ಷದಿಂದ ಬಸಟ್ಟಿ ಅವರು ಹೊಲದಲ್ಲೇ ಮಾಡ್ಕೊಂತ ಬಂದಿದಾರ ನಮ್ಮ ಹಿರಿಯರು. ನಾವು ಅವ್ರ ಪ್ರಕಾರ ಅಲ್ಲೇ ಮಾಡ್ಕೊಂತ ಹೊಂಟಿದ್ದೇವೆ. ಇವತ್ತಿನ ಟೈಮ್ಕ ಅವ್ರಿಗೆ ಏನ ತಿಳಿದೈತೋ ಏನಿಲ್ಲ. ಇವತ್ತಿನ ಟೈಮ್ಕ ಅವ್ರು ಏನೋ ಒಂದ್ ಸ್ವಲ್ಪ ಅದಕ್ಕ ತಕರಾರ ಕೊಟ್ಟು ನಮ್ಮ ಹೊಲದಾಗ ಅವ್ರು ಮಾಡ್ಬೇಡ್ರಿ ಅಂದಿದ್ದಕ್ಕ ನಾವು ಊರು ಗ್ರಾಮದವ್ರು ಎಲ್ಲಾರು ಕೂಡ್ಕೊಂಡು ಹಂಗಾರ ಮತ್ತ ಹೊಲ ಇಲ್ದಾರು ಮಾಡೋದು ಎಲ್ಲಿ ಅಂತೇಳಿ ಊರು ಬಸ್ ಸ್ಟ್ಯಾಂಡ್ ನಲ್ಲೇ ಮಾಡೋದಂತ ತೀರ್ಮಾನ ಮಾಡ್ಕೊಂಡು ಊರು ಬಸ್ ಸ್ಟ್ಯಾಂಡ್ ನಲ್ಲಿ ಕಟ್ಗಿ ಹಾಕಿ ನಾವು ಬಸ್ ಸ್ಟ್ಯಾಂಡ್ ನಲ್ಲೇ ಮಾಡಾಕತ್ತಿದ್ದೇವೆ. ಮತ್ ಇದನ್ನ ಸರ್ಕಾರ ಇದನ್ನೆಲ್ಲಾ ಹೆಚ್ಚಿಸ್ಕೊಂಡು ನಮ್ಮ ಗ್ರಾಮಕ್ಕ ಅಗದಿ ಅವಶ್ಯವಾಗಿ ಸ್ಮಶಾನ ಗಟ್ಟಿ ಮಾಡಿಕೊಡ್ಬೇಕು ಅಂತಂದು ಎಲ್ಲಾ ಸರ್ಕಾರಿ ಅಧಿಕಾರಿಗಳು ಇದನ್ನ ಮನಸ್ಸಿನ ಪರಿಣಾಮ ತಗೊಂಡು ನಮ್ಮ ಹೊಸೂರು ಗ್ರಾಮಕ್ಕ ಸ್ಮಶಾನ ಗಟ್ಟಿ ಅಗದಿ ಶೀಘ್ರದಾಗ ನಮ್ಗ ತಲುಪಿಸ್ಕೊಡ್ಬೇಕಂತ ಅವ್ರ ಅಲ್ಲಿ ಮನವಿ ಮಾಡ್ಕೊಂಡು ನಾವು ಕೇಳ್ಕೊಂತೀವಿ. ನಾವು ಅವ್ರನ್ನ ಬೇಡ್ಕೊಂತೀವಿ. ನಮ್ಮ ಗ್ರಾಮಕ್ಕ ಸ್ಮಶಾನ ಗಟ್ಟಿ ಅಂತೂ ಬೇಕು. ಸಾವಿರಾರು ವರ್ಷಗಳಿಂದ ಅಲ್ಲೇ ಹೋಗ್ಕೊಂತ ಬಂದಿವ್ರಿ ನಾವು. ಹಿಂದ್ಲಿದ್ದಾನ ನಮ್ಮ ಅಜ್ಜಾರ್ ಕಾಲಾಗಿದ್ದ ಅಲ್ಲೇ ಬಂದೈತ್ರಿ. ನಮ್ಮ ಊರಿಗೆ ಸ್ಮಶಾನ ಗಟ್ಟಿ ಇಲ್ರಿ. ಸ್ಮಶಾನ ಗಟ್ಟಿ ಇಲ್ಲದಕ್ಕ ನಮ್ಗ ಸಮಸ್ಯೆ ಆಗ್ಬಿಟ್ಟೈತ್ರಿ. ಒಂದೇದು ಗೌರ್ಮೆಂಟ್ ನಮ್ಗೆ ಸ್ಮಶಾನ ಗಟ್ಟಿ ಕೊಡ್ಬೇಕ್ರಿ, ಕೊಟ್ಟಿಲ್ಲ. ನಮ್ಮ ಊರಾಗ ಸಮಸ್ಯೆ ಐತ್ರಿ. ಅವ್ರಿಗೆ ಬೇಕಾದಾಗ ಹೋಗಿಸ್ಕೊಂತಾರಿ, ಬೇಡದಾಗ ಹರ್ಕತ್ ಮಾಡ್ಬಿಡ್ತಾರೆ. ಈಗ ಏನೈತ್ರಿ, ಸಮಾಧಿ ಕಡೆಯಾರ ಯಾರಿಲ್ಲ, JCP ಹೋಗ್ಬೇಕು ಅಷ್ಟತ್ತಿದ್ರೆ ಅವ್ರಿಗೆ ಹೊಲ ಲುಕ್ಷೇನೆ ಆಕೈತಿ ನಮ್ದು ಅಂತ ಅವ್ರು ಅಂತಾರೆ. ಈಗ ನಮ್ಗೊಂದು ಪರಿಹಾರ ಬೇಕಲ್ರಿ. ನಾವು ತಹಸೀಲ್ದಾರ್ ಕಡೆನೂ 2-3 ಬರೇ ಹೋಗ್ಯಾರ ನಮ್ಮ ಊರನ್ನ ಹಿರಿಯಾರ. ಅಂತಾರ, ಇನ್ನು ಇವತ್ತಿಗೆ ಆಗವಲ್ರಿ. ಹಿಂದೆ ಅವ್ರ ಅಪ್ಪಾರ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಕೊಟ್ಟಿದ್ರಿ. ಅವಾಗ ಏನಂದ್ರೆ ನಾವು ಕೊಡಿಸ್ತೀನಪ್ಪ, ನಮ್ಮ ಊರಿಗೆ ಕೊಡಿಸ್ತೀನಿ ಅಂತ ಹೇಳಿದ್ರಿ. ಅವರು ಲಗುನ ತೀರ್ಕೊಂಡ್ಬಿಟ್ರಿ. ಅವ್ರು ಹೋದ ಕಾಲಕ್ಕೆ ಅದು ಹಂಗ ಉಳ್ಕೊಂಡ್ಬಿಡ್ತೀರಿ ಪೆಂಡಿಂಗ್. ಅದು ನಮ್ಮ ಹೆಸರಲ್ಲಿ ಆಗೇನೇ ಇಲ್ರಿ. ಈಗ ನಮ್ಮ ಹೆಸರು ಇಲ್ಲ ಅಂದ್ರೆ ನಮ್ಮ ಊರಿನ ಜನ ಏನ್ ಕೇಳ್ತಾರಿ? ಕೇಳಕ್ ಆಗಲ್ಲ. ಈಗ ನಮ್ಗೊಂದು ಸ್ಮಶಾನ ಗಟ್ಟಿ ಕೊಡ್ಸ್ಬೇಕ್ರಿ. ಯಾಕಂದ್ರೆ ಆಸ್ತಿ ಇದ್ದಾರ ಅದಾರ, ಆಸ್ತಿ ಇಲ್ದಾರ ಅದಾರಿ. ಆಸ್ತಿ ಇದ್ದಾರ ಅವ್ರ ಹೊಲ್ದಾಗ ಹೋಗಿತಾರ, ಆಸ್ತಿ ಇಲ್ದಾರಿಗೆ ದೊಡ್ಡ ಸಮಸ್ಯೆ ಆಗ್ಬಿಡ್ತದೆ. ಇವತ್ತು ನಾವ್ ಏನೇನು ಡಿಸೈಡ್ ಮಾಡಿವಿ ಅಂದ್ರೆ ನಾವ್ ಇಲ್ಲೇ ರೋಡ್ನಾಗ ಸುಡ್ಬೇಕಂತ ವಿಚಾರ ಮಾಡಿವಿ. ಯಾಕೆ ಒಂದೇ ಸ್ಮಶಾನ ಗಟ್ಟಿ ಇಲ್ರಿ ನಮ್ಮ ಊರಾಗ. ಇಲ್ಲ ಅಂದ್ರೆ ನಾವ್ ಅನಿವಾರ್ಯ ರೋಡ್ನಾಗ ಸುಟ್ಬಿಡ್ತೀವ್ರಿ. ಶಣಪ್ಪ ಹೇಳತ್ತಂತ ಆಸರ ಇಲ್ಲ, ಏನಿಲ್ಲ, ಮನಿ ಇಲ್ಲ, ಹೊಲ ಇಲ್ಲ, ಏನಿಲ್ಲ. ಯಾರ ನಮ್ ತಗೊಂಡಾಗ ಎಲ್ಲಿ ಹಾಕ್ಬೇಕ್ರಿ? ನಾವ್ ಎಲ್ಲಿ ಹಾಕ್ಬೇಕು ಹೇಳ್ರಿ? ನಮ್ಗೆ ಏನಿಲ್ಲ ನೋಡ್ರಿ. ನಾವಿರೋದು ಹಿಂಗಾದಿವ್ರಿ. ನಮ್ಮ ಮನಿ ನೋಡ್ರಿ, ನಾವ್ ಏನ್ ಅಕಸ್ಮಾತ್ ಸತ್ರ ನಮ್ನ ಇಲ್ಲೇ ತಗೊಂಡೋಗಿ ಇಲ್ಲೇ ಹಾಕ್ತಾರ, ಮುಚ್ಚಾಕ್ ಸುಡಾಗಟ್ಟ ಕೊಡವಲ್ರಿ. ಹೊಲ್ದಾಗ ಮುಚ್ತಾರ, ಅವ್ರ ಹೊಲ್ದಾಗ ಮುಚ್ತಾರ, ಅವ್ರ ಹೊಲ್ದಾಗ ಮುಚ್ಕೊಂತಾರ. ನಮ್ಮ ಹೊಲ ಇಲ್ರಿ, ನಮ್ ಭೂಮಿ ಇಲ್ಲ. ಹಿಂಗಾಗೈತ್ರಿ ಸರ. ಇಲ್ರಿ ಸರ, ಇವ್ರು ಮಾಡ್ತೀವಿ ಅಂತಂದು ಅಲ್ಲೇ ಮುಚ್ಚಿದ್ರಿ, ಕಾಲ್ ಕೈ ಬಿದ್ದು ಬೀಳ್ತಿದ್ವಿ. ಮಾಡ್ತೀವಿ ಅಂತಂದ್ರೆ ನಾವು ಒಪ್ಕೊಂಡ್ವಿ. ಈಗ ಒಂದ್ ಹೆಣ ಸತ್ರ ಮುಚ್ಚಾಕ ಹಿಂಗ ಎಷ್ಟು ಕೆಲಸ ಮಾಡ್ರಿ ನೋಡ್ರಿ. ಕೈ ಕಾಲ ಬೀಳ್ಬೇಕ್ರಿ ಸರ. ನಾವು ಕೈ ಕಾಲ ಬೀಳ್ಬೇಕ, ಕೈ ಕಾಲ ಬಿದ್ದ ಅಲ್ಲೇ ಹೋಗಿ ಮುಚ್ಚುದು. ಮತ್ತೊಂದೇನಿಲ್ರಿ ಸರ್. ಅದ ನಮ್ಗ ದರ್ಶನ ಮಾಡ್ಕೊಡ್ರಿ ಸಾಕು. ನಮ್ಗೊಂದು ದರ್ಶನ ಕೊಟ್ಬಿಡ್ರಿ ಸಾಕು. ನಮ್ಗೆ ಸುಡಾಗಟ್ಟ ಆದ್ರ ಹೊಲ ಇದ್ದವ್ರು ಅವ್ರ ಹೊಲ್ದಾಗ ಮುಚ್ಕೊರಿ. ನಮ್ಮಂತಾರ ಬಡವ್ರು ಇದ್ರ ಅಲ್ಲಿ ಹೋಗಿ ಅದೊಂದು ನಮ್ಗೆ ದೊರಕೆ ಕೊಟ್ರಿ ಸಾಕು. ಏನಿಲ್ರಿ, ಮನೇನಿಲ್ಲ, ಅದೇನಿಲ್ಲ ನೋಡ್ರಿ. ಅವ್ರು ಅಕ್ಕಾರ್ರಿ ಅವ್ರು. ಈಗ ಹೆಣ ತೊಗೊಂಡು ಹೋಗಕ್ಕ ಇಷ್ಟು ಕೆಲಸ ಮಾಡ್ರಿ ನೋಡ್ರಿ. ಬಸಟ ಹನುಮಂತಪ್ಪ ನೋಡ್ರಿ ಅವ್ರು ಹೊಲ ಅವ್ರದ ಯಾವಾಗಲೂ ಕೊಟ್ರ. ಫೋನ್ ಹರ್ಕನ ಅದ ಕೊಟ್ಟಾರ ಅದನ್ನ. ಈಗ ಅವ್ರು ಹರ್ಕತ್ ಮಾಡಕತ್ತಾರ. ಅವ್ರು ಬರೇ ಲಂಚ ತಿನ್ನೋರು ಅವ್ರು ಅದಾರ. ನಾವೇನು ಲಂಚ ತಿನ್ನೋರಲ್ರಿ. ನಾವು ಬಡವ್ರು. ನಿಮ್ಮ ಕಾಲ್ ಕೈ ಬಿದ್ರೆ ನಾವು ದುಡ್ಕೊಂತಿರ್ತೀವಿ. ಮತ್ತೆ ಏನು ಮಾಡ್ಬೇಕು ಹೇಳ್ರಿ ಸರ?